ಐಸ್ ಕ್ಯಾಂಡಿ, ಹಾಲ್ ಐಸ್, ಕುಲ್ಫಿ, ಹಾಲ್ ಐಸ್ ಕ್ರೀಮು, ಐಸ್ ಕ್ರೀಮ್ ಬೇಕೇನಮ್ಮ, ಐಸ್ ಕ್ರೀಮು, ಹಾಲ್ ಐಸ್, ಕುಲ್ಫಿ ಹಾಲ್ ಐಸ್, ಕುಲ್ಫಿ ಹಾಲ್ ಐಸ್, ಶಾವಿಗೆ ಹಾಲ್ ಐಸ್, ಐಸ್ ಹಾಲ್ ಐಸ್, ಹಾಲ್ ಐಸ್. ಅಣ್ಣ ಆತಾತ ಮುಂದಕ್ಕೆ ಹೋಗಂಗೆ ದಿನ ಬಂದಿಲ್ಲ ಏನು ಬಡ್ಕೊಂತೀಯ. ದಿನ ಇದೇ ಕೆರೆಕ್ಕೆ ಬತ್ತಿ ನಿನಗೆಲ್ಲಿ ವ್ಯಾಪಾರ ಮಾಡೋಕ್ಕೆ ಯಾವ ಊರಾಗೂ ಜಾಗಿರಲ್ವೇ. ಯಾವಾಗ ನಾನು ನೋಡು ದಿನ ಬತ್ತೀಯ ಇಲ್ಲಿ ಹಂಗೇನೆ ಹುಡುಗರು ಮಕ್ಕಳು ಇರೋದಕ್ಕೂ ಅದಕ್ಕೂ ಖ್ಯಾತೆ ಮಾಡ್ತೇವೆ ನಮಗೆ ಆಲೈಸ್ ಕೊಡ್ಸು ಅಂತಂದೇಳಿ ಮುಂದಕ್ಕೆ ಹೋಗಂಗೆ. ಅದು ಬೇರೆ ಇಲ್ಲೇ ಬಂದು ನಿಂತ್ಕೊಂಡು ಕೂಕ್ಯಂತೀಯ ಹಂಗೇನೆ. ಹುಡುಗರು ಜಾಮ್ ತೆಗಿತವೆ, ನಮಗೆ ಕೂಲಿಲ್ಲ ನಾಲಿಲ್ಲ. ಈಗ ಐಸ್ಕಂಡಿ ಕೊಡ್ಸೋಕ್ಕೆ ಎಲ್ಲಿಂದ ಥರ ನಾವು ಹೋಗಂಗೆ ಮುಂದಕ್ಕೆ ಹೋಗು. ನೀನೇನು ಇಲ್ಲೇ ನಿಂತ್ಕೊಂಡು ಕೂಕ್ಯಂತೀಯ ಗಂಟೆಗಟ್ಲೆನೆ. ಅಲ್ಲಕ್ಕ ನಾನೇನ ನಿಮ್ಮನ್ನ ತಗೊಳ್ರಿ ಅಂತಂದೇಳಿ ಅನ್ನಿ, ಏನಾನ ಕರೆದ್ನೆ ಬರಮ್ಮ ನೀನು ತಗೊಳಮ್ಮ ನೀನು ಕೊಡ್ಸಮ್ಮ ಅಂತಂದೇಳಿ. ನೀನು ತಾಮ್ದಿಲ್ದಿದ್ರೆ ಇನ್ನೂ ಯಾರಾದರೂ ತಾಮ್ತಾರೆ. ನೀನು ಯಾಕೆ ಹಂಗೆ ಬಿಡ್ಕೊಂತೀಯ, ಇಲ್ಲೇ ನಿಂತ್ಕೊಂಡು ಇಲ್ಲಿಗೆ ಬತ್ತೀಯ ಅಂತಂದೇಳಿ. ನಮ್ಗೆ ವ್ಯಾಪಾರ ಮಾಡೋಕ್ಕೆ ಯಾವ ಊರಾದ್ರೇನು ಈ ಊರೇನು ನಿನ್ನೂರು ಅಂತಂದೇಳಿ ಅನ್ಕೊಂಡು ಬಿಟ್ಟೆ ಇದೀಯ. ತಾಮ್ತಾರೆ, ನೀನೇನು ತಗೊಬೇಡ. ನಾನೇನು ನಿನ್ನೇನು ಅಂತಂದು ಅಂದೆ, ನಿನ್ನ ಮೊಮ್ಮಕ್ಳಿಗೆ ಕೊಡಿಸು ಅಂತಂದು ಹೇಳಿದ್ನೆ. ನೀನು ಸರಿಯಾಗಿ ಮಾತಾಡು. ನಮ್ಮದು ವ್ಯಾಪಾರ, ನಾವು ಎಲ್ಲಿ ವ್ಯಾಪಾರ ಆಗುತ್ತೋ ಅಲ್ಲಿ 4 ಕಾಸು ದುಡ್ಕೊಂತೀವಿ. ನಿನಗಿದ್ದಂಗೆ ನಮಗೂ ಇರುತ್ತೆ. ನಿನ್ನ ತಗೊಂತ ಏನು ನಾವೇನು ಹೇಳಿಲ್ವಲ್ಲ. ಅಲ್ಲ ನೋಡಿ ಅಣ್ಣನ ಹೆಂಗೆ ಮಾತಾಡ್ತಾನೆ ಹಂಗೇನೆ. ಒಂದಿಟ್ಟು ಮುಂದಕ್ಕೆ ಹೋಗಪ್ಪ, ಹುಡುಗರು ಕ್ಯಾತೆ ಮಾಡ್ತೇವೆ ಅಂತಂದ್ರೆ ತಲೆಯೆಲ್ಲ ಮಾತಾಡ್ತೀಯಲ್ಲ. ನೀನು ಮಾರ್ಕೆಮನ್ನೇ ನಾನು ಬೇಡ ಅಂದಿಲ್ಲ. ದಿನ ಇಲ್ಲಿಗೆ ಬತ್ತೀಯ, ಇದೇ ಕೆರೆಕ್ಕೆ ಬತ್ತೀಯ, ಬೇರೆ ಕಡೆಗೆ ಹೋಗೋಂಗೆ ಅಂತ ನಾನು ಹೇಳಿರೆ ನೀನು ನೋಡು ನನ್ನ ಮೇಲೆ ಜೋರು ಮಾಡ್ತೀಯ. ಅಣ್ಣ ಹೆಂಗಣ್ಣ ಒಂದು ಐಸ್ ಕ್ಯಾಂಡಿ? ನಿನಗೆ ಎಂಥದ್ದು ಬೇಕಮ್ಮ? ಕ್ಯಾಂಡಿ ಐಸ್ ಬೇಕಾ, ಏನು ಶಾವಿಗೆ ಹಾಲ್ ಬೇಕಾ, ಕುಲ್ಫಿ ಹಾಲ್ ಬೇಕಾ, ಯಾವ್ದು ಬೇಕಮ್ಮ? ಯಾವ್ದು ಬೇಕಂದರೆ ಹೇಳು, ನಾನು ಕೊಡ್ತೀನಿ. 10 ರೂಪಾಯಿದು ಐತೆ, 20 ರೂಪಾಯಿದು ಐತೆ, 30 ರೂಪಾಯಿದು ಐತೆ. ಯಾವ್ದು ಬೇಕು ಅದು ಬೇಕಾ? ಯಾವ್ದು ಬೇಕಮ್ಮ ನಿನಗೆ? ಇನ್ನು ಈಗ ಲಸ್ಮಕ್ಕ ಒಬ್ಳು ಬಂದ್ಲು, ಹಂಗೆ ಆತಾತ ಮುಂದಕ್ಕೆ ಹೋಗಾರು. ಇನ್ನು ಇವಳೊಬ್ಳು ಬಂದ್ಲು ಲಸ್ಮಕ್ಕ. ಇನ್ನೆಲ್ಲ ಜಾಗಿರಲಿಲ್ಲ, ಅವಳ ಮಂತೆ ಜಾಗಿರಲಿಲ್ಲ. ನಮಗೆ ಇಲ್ಲಿಗೆ ಬಂದಿದ್ದಾಳೆ ನಿಲ್ಲಿಸ್ಕೊಂಡು ಎಂತೆಂಥವು ಇದ್ದಾವೆ ಅಂತಂದೇಳಿ ಕೇಳೋಕ್ಕೆ. ಮುಂದ್ಕಂಗೆ ಹೋಗ ನಾವು. ನಮ್ಮ ಹುಡುಗರು ಎಲ್ಲಾಗ ಹೋಗಿದ್ದು ಮನೆ ಕೆಣ್ಣದಾವೆ. ಎದ್ದಳ ಬಿಟ್ಟೈತಿ ಇವ್ನು ಕೂಕೆ ಮತ್ತಿಗೆ ಎದ್ದಳ್ತಾವೆ. ಕೊಡ್ಸು ಅಂತ ಜಾಮ್ ತೆಗಿತಾವೆ, ನಮ್ಮ ತಗ ದುಡ್ಡಿರಲ್ಲ. ಇವಳೊಬ್ಳು ಲಸ್ಮಕ್ಕ. ಅಲ್ಲ ನಾನೇನು ಮಾಡೀನಿ ನಿಂಗೆ ಜಿನಿನ್ನ? ನಾನೊಂದು ಐಸ್ ಕ್ಯಾಂಡಿ ತಮ್ಮನ ಎಂತೆಂಥವಿದ್ದಾವೆ ಅಂತ ನಾನು ಕೇಳಿರೆ ನಾನು ಕೊಟ್ಟಿದ್ದು ಜಗಳ ಕೊತ್ತೀಯ. ಅದ್ಯಾಕೆ ಹಿಂಗೆ ಜಗಳ ಮಾಡ್ತೀಯ ನೀನು? ಅವಯ್ಯ ಹೆಂಗೆ ಮುಂದಕ್ಕೆ ಹೋಗೋನು. ನೀನು ಇಲ್ಲಿ ನಿಲ್ಲಿಸ್ಕೊಂಡು ನಿಂತಿದ್ದೆ. ನಮ್ಮ ಹುಡುಗರು ಮನೆ ಕೆಳದವೆ ಎದ್ರೆ ಕ್ಯಾತೆ ಮಾಡ್ತವೆ. ಅಲ್ಲಿ ನಿಮ್ಮ ಮತ್ತಗಳಿದ್ದ ಬಂದ್ರಲ್ಲ, ಅಲ್ಲೇ ತಮಕಾಗ್ತಿರಲಿಲ್ಲ. ಬಂದು ಇಲ್ಲಿ ನಿಲ್ಲಿಸ್ಕೊಂಡು ಎಂತೆಂಥವಿದೆ ಅಂತ ತಿಂಬೋದೊಂದು ಐಸ್ ಕ್ಯಾಂಡಿಗೆ ಇನ್ನು ಎಂತೆಂಥವಿದೆ ಅಂತ ಕೇಳ್ತೀನಿ. ಹೊಸ ತಮಳಂಗೆ ಮಾತಾಡ್ತೀಯಮ್ಮ ನೀನಂತನು. ನಿನ್ನ ನೋಡು ನಿಂಗಜ್ಜಿ ಹಂಗೈತೆ. ಕೇಳಿವಮ್ಮ 50 ರೂಪಾಯಿನ ಒಯ್ದೇವೆ ಅಂತ. ನಮ್ಮ ದುಡ್ಡು ಇರುತ್ತಾ ಇರುತ್ತೋ ಅಷ್ಟು ತಾಂತೀವಿ. ಕೆರೆಗೆ ತಂಡಿಲ್ಲ ಅಂತಂದ್ರೆ ಎಲ್ಲಿ ಇದೇನು ದಾರಿ ಏನು? ನಿಮ್ಮ ಮನೆ ತೆಗೆ ನಾನು ಕೂಕೋಣ ಅವಯ್ಯನು. ನೀನು ಅವಯ್ಯನ ಕುಟ್ಟು ಕ್ಯಾತೆ ಮಾಡಿದ್ದಲ್ಲದೆ ನಮ್ಮ ಕುಟ್ಟು ಕ್ಯಾತೆ ಮಾಡ್ತೀಯ. ಕೊಡ್ಸಂಗಿರೋ ಕೊಡಿಸ್ತಿದ್ರೆ ಸುಮ್ಮನೆ ಇರು. ಈ ಅಜ್ಜಿ ಓಸಾರು ಕುಟ್ಟು ಜಗಳ ಮಾಡ್ತೈತಿ. ಈ ಅಜ್ಜಿ ಸವಸನೆ ಬೇಡ, ಎಲ್ಲ ಕ್ಯಾತೆದಾಗೈತಿ ಈ ಅಜ್ಜಿ. ಇನ್ನೊಂಚೂರು ಮುಂದ್ಕೋಗಿ ಕೂಕಿ ಅಂತೀನಿ ತಡಿ. ಅಲ್ಲಿ ಇನ್ನು ಎಲ್ಲಿ ತಾಮರಿ ಎಲ್ಲಿದ್ದರೂ ಓಡ್ ಬಂದು ತಗೊಂತವೆ ಹುಡುಗರು ಮಕ್ಳು. ಈ ಅಜ್ಜಿ ಮಾತಾಡೋದು ನೋಡು ಹಂಗೇನೆ ಹೆಂಗೆ ಮಾತಾಡ್ತೈತಿ. ಹಿಂಗೆ ಯಾರ್ಯಾರು ಮಾತಾಡಲ್ಲ ಯಾವ್ರಾಗನಿಗೆ. ಈ ಅಜ್ಜಿ ಒಂದೇ ಆಗಲ್ಲ ಅಣ್ಣ. ಇವಜ್ಜಿ ಬಾಯ ಅದಕ್ಕೆ ಮುಂದಕ್ಕೆ ಹೋಗೈತಿ, ಮುಂದೆ ಮಂತಕ್ಕೆ ಹೋಗೈತಿ. ಅಲ್ಲಿಗೆ ಹೋಗಿ ತಗೋಬೇಕು. ನಿಂಗಜ್ಜಿ ಇಂತು ಅವ ಅಣ್ಣನ ಮುಂದಕ್ಕೆ ಹೋಗಂಗೆ ಮಾಡಿದೆ ಗಲಾಟೆ ಮಾಡಿ. ಪಾಪ ಊರಿದ್ದ ಊರಿಗೆ ಬಂದಿರ್ತಾರೆ. ಇವಜ್ಜಿ ನಿಂತದಾಗೈತೆ ಅಂತಂದೇಳಿ ಮುಂದಕ್ಕೆ ಹೋಗ್ಯಾರ. ನೀನು ತಂದಿದ್ರಿ ನಮ್ಮ ತಂತಾರೆ ಹೇಳು. ಹಂಗೆ ಮುಂದಕ್ಕೆ ಹೋದ್ರೆ ವಾಸಕನ ಲಸ್ಮಕ್ಕ ನಮ್ಮ ಹುಡುಗರು ದಿನ ಕೊಡಿಸಿ ನೆಗಡೆ ಕೆಮ್ಮು ಜ್ವರ ಆ ವಯಸ್ಕೊಂಡು ತಿಂದು ಬಿಸಿಲಾಗೆ ಬರ್ತಾವಲ್ಲ, ಏನು ಜಾಮ್ ತೆಗಿತಾವೆ ಕಣೆ. ಕೊಡ್ಸೋತಕ್ಕ ಬಿಡಲ್ಲ. ಅದು ತಿಂದು ಒಟ್ಟು ನೆಗಡೆ ಹಂಗೇನೆ ಆಸ್ಪತ್ರೆಗೆ ಇಕ್ಕಬೇಕು. ಹಣ್ಣು ಹಂಪ್ಲಾದ್ರೆ ಬಿಡತ್ತಂತಂದಮ್ಮನ. ದೊಡ್ಡರ್ಗಾದ್ರೆ ಏನೂ ಆಗಲ್ಲ. ಈ ಸಣ್ಣ ಹುಡುಗರು ಆ ವಯಸ್ಕೊಂಡು ತಿಂದು ನೆಗಡೆ ಜ್ವರ ಕಣೆ. ಅದಕ್ಕೆ ಹಂಗಂದಿದ್ದು ಅಣ್ಣ ಒಂದಿಟ್ಟು ಮುಂದಕ್ಕೆ ಹೋಗೋಣ ಅಂದೆ. ಅವೈಗೆ ಹೆಂಗೆ ಸಿಟ್ಟು ಬಂತ ಅವೈನೂ ಮಾತಾಡ್ದ. ನಾನು ಬೇಜಾರಾಗಿ ಮಾತಾಡಿದೆ. ಪಾಪ ಏನು ಮಾಡೋಕ್ಕಾಗುತ್ತೆ. ಮಾರ್ಕೆಂಡು ಹೊಟ್ಟೆ ಬೇರೆ ಅವ್ರದ್ದು ಒಂದು ಜೀವನ. ನಾವು ಹಿಂಗೆ ಕೂಲಿ ಹೋಗ್ತೀವಲ್ಲ ಹಂಗೆ ಅವ್ರದ್ದು ಒಂದು. ಎಲ್ಲಿ 4 ಕಾಸು ಹುಟ್ಟುತ್ತಾ ಅಲ್ಲಿ ನಿಂತ್ಕೊಂಡು ಕೂಕಿ ಅಂತಾರೆ. ಪಾಪ ನಾನು ಎಂಥ ಬೈದೆ. ಬೈದ್ಬಿಡ್ತೀಯಮ್ಮ ನೀನು. ಇವಾಗ ಅವ್ರು ಮುಂದಕ್ಕೆ ಹೋಗಿರೋ ಹೊತ್ತಿಗೆ ನಾನು ಎಂಥ ಬೈದೆ. ಪಾಪ ಬೈಬಾರ್ದಾಗಿತ್ತು ಅಂತಂದೇಳಿ ಇವಾಗ ಅಂತೀಯ. ಮೊದಲು ಖಾಲಿ ಬಾಟ್ಲಿಗೆ ಪ್ಲಾಸ್ಟಿಕ್ಕಿಗೆ ಯಾತ್ರವನ್ನ ಹೊಡೆದವು ಮುರಿದವು ತೆಗೆದು ಇಕ್ಕಿರ್ತಿದ್ವಲ್ಲ. ನಮ್ಮ ಹುಡುಗರು ದೊಡ್ಡವಾಗಿದ್ದಾವಲ್ಲ ಇವಾಗ. ಅವಕ್ಕೆಲ್ಲ ಗನ್ಮಗ ಒಂದು ತಾಣೆಗೆ ಮುರ್ದಪ್ಪರ್ದವೆಲ್ಲ ಹಾಕಿ ತಗೊಂಬವಮ್ಮ. ಇವಾಗ ಯಾವ ಥರದ್ದು ಹಾಕಿಸ್ಕೊಂಬಲ್ಲ. ಪ್ಲಾಸ್ಟಿಕ್ಕೂ ಹಾಕಿಸ್ಕೊಂಬಲ್ಲ, ಖಾಲಿ ಬಾಟ್ಲಿನೂ ಹಾಕಿಸ್ಕೊಂಬಲ್ಲ. ದುಡ್ಡಿಗೆ ಕೊಡೋದು. ಐಸ್ ಕ್ರೀಮು ಐಸ್ ಕ್ಯಾಂಡಿ ಎಲ್ಲ ತೊತ್ತಾನ ಹೋಗಿ. ಯಾವುದಾದ್ರು ತಗೋಬೋದು. 5 ರೂಪಾಯಿ 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಹಿಂಗೆ. ಅವು ತಣ್ಣಗಿರ್ತಾವಲ್ಲ, ಅದು ಕರ್ದ ತಿಮ್ಮಂಗಾಗುತ್ತೆ. ಆಮೇಲೆ ಸಣ್ಣ ಹುಡುಗರಿಗೆಲ್ಲ ನೆಗಡೆ ಕಾಯಿಲೆ ಆಗ್ತೈತಿ.
ಯಾಕೋ ನನಗಂಗೆ ಭಯ ಆರ್ಕೆದಂಗಾಗೋದು ಈಟದಂಗಾಗಿತ್ತು. ನಾನು ಐಸ್ ಕ್ರೀಮ್ ತಾಮನಂತಂದು ಹೇಳಿ ಬಂದೆ, ಹಂಗೆ ನೀನು ಹಂಗೆ ಗಲಾಟೆನೇ ಮಾಡ್ದೆ, ನಾನು ಗಲಾಟೆ ಮಾಡಿದೆ, ಅವಯ್ಯನೂ ಗಲಾಟೆ ಮಾಡ್ದೆ. ಅವಯ್ಯ ಮುಂದಕ್ಕೆ ಹೋದ, ಅಲ್ಲಿಗೆ ಹೋಗಿ ತಗೋಬೇಕಮ್ಮ, ನಿನ್ನ ಬಾಯಾಗ ಯಾರೂ ಇರಲ್ಲ ಇಲ್ಲಿ. ಲಸ್ಮಕ್ಕ ಐಸ್ ಕ್ರೀಮ್ ಬಂದ್ರಲ್ಲ ಯಾಕೆ ಹೋದ್ರಕ್ಕ? ಇಲ್ಲೇ ನಿಂಗೆ ಗಿರ್ಮಂತಾಗೆ ನಿಂತ್ಕೊಂಡಿದ್ರು. ನಾನು ತಾಮನಂತಂದೇಳಿ ಒಳಗಿದ್ದೆ, ಕೂತ್ಕೊಂಡು ಬಂದರು. ನಮ್ಮ ಹುಡುಗರು ಕೇಳಿವೆ, ನಾನು ಐಸ್ ಕ್ರೀಮ್ ತಗೊಂಡು ತಿಮ್ಮನಂತಂದೇಳಿ ಯಾಕೋ ಕಾಲೆಲ್ಲ ಬಗು ಬಗು ಅಂಬವು, ಅದಕ್ಕೆ ತಣ್ಣಗಿರ್ತವೆ ಅಂತಂದೇಳಿ ತಾಮನಂತ ಬಂದು ಇಲ್ಲಿ ನಿಂತ್ಕೊಂತಾನೆ ಅವಯ್ಯ ಅಂತಾನೆ. ಇರೋದು ಅವಯ್ಯ ನಿಂಗಜ್ಜಿ ಗಲಾಟೆ ಮಾಡೈತೆ ಬಂದು ನಮ್ಮ ಮನೆ ತಾಗೆ ಕೂಕ್ಯಂತೀಯ, ನಮ್ಮ ಹುಡುಗರು ಕ್ಯಾತೆ ಮಾಡ್ತವೆ, ಯಾವಾಗ ಇಲ್ಲೇ ನಿಂತ್ಕೊಂತೀಯ, ಮುಂದಕ್ಕೆ ಹೋಗೋಕ್ಕಾಗಲೇ, ನಿನ್ಗೆ ವ್ಯಾಪಾರ ಮಾಡೋಕ್ಕೆ ಯಾವೂರು ಇಲ್ವೇ ಅಂತಂದೇಳಿ ಅವಯ್ಯನ ಗಲಾಟೆ ಮಾಡೈತೆ. ಅದಕ್ಕೆ ಅವಯ್ಯ ನೀವಿಬ್ರು ನಾನು ಬಂದಾಗ ನನ್ನ ಮೇಲೆ ಇವಜ್ಜಿ ಹಂಗೇನೆ ಹಿಂಗೆ ಬೈತೈತಿ, ನಿಮ್ಮ ಮನೆಗೆ ಬಂದಿದ್ರಲ್ಲ ಅವತ್ತು ಆಮದು ಬಿಟ್ಟು ಇಲ್ಲಿ ಬಂದಿದ್ದೀಯ ಅಂತಂದೇಳಿ ಅಂತು ಕಣೆ ಜಯಮ್ಮ. ಅದಕ್ಕೆ ನಾನು ಇವಜ್ಜಿ ಕೊಟ್ಟು ಮಾತಾಡ್ತಾ ನಿಂತ್ಕೊಂಡಿದ್ದೆ. ಅವಯ್ಯ ಮುಂದಕ್ಕೆ ಹೋಗ್ಯದ ಇವಜ್ಜಿ ಕೊಟ್ಟು ಯಾರೋ ಓಟು ಜಗಳ ಮಾಡುತ್ತೆ ಅಂತ. ಏನು ನಾವು ತಾಂಡು ತಗೋಬೋದು ಬಿಟ್ಟು ಬಿಡ್ಬೋದು, ಅವ್ರೇನು ತಗೊಂತಂದಂತಾರೆ. ಬೈಗಾಗ ತಕ ನಿಂತ್ಕೊಂಡ್ಲೇಳು, ವ್ಯಾಪಾರ ಆದರೆ ಮಾಡ್ತಾರೆ, ಆಗದಿದ್ರೆ ಹೋಗ್ತಾರೆ. ಈ ವಜ್ಜಿ ಯಾಕೆ ಅವಯ್ಯ ಪುಣ್ಯಕ್ಕೆ ಬೈಯಕ್ಕೆ ಹೋಗಿದ್ದಮ್ಮ ನೀನು. ವ್ಯಾಪಾರ ಯಾರು ಈಗ ನಮ್ಮಂತ ನೀನು ತಾಂಬಿದ್ರು ನಮ್ಮಂತ ತಾಂತಿದ್ವಿ, ಏನೋ 5 ರೂಪಾಯಿ 10 ರೂಪಾಯಿ ವ್ಯಾಪಾರ ಮಾಡ್ಕೊಂಡು ಹೋಗೋಣ. ಅವನು ಈ ಬೇಸಿಗೆ ಕಾಲದಾಗೆ ಬರೋದು. ನಂದು 2 ದಿನ ಮಳೆ ಪಳೆ ಬಂದು ಸೋಳಿ ಆದರೆ ಯಾರು ತಮ್ಮಲ್ಲ. ಏನೋ 4 ಕಾಸು ದುಡ್ಕೊಂಬಕ್ಕಂತ ಹಳ್ಳಿ ಕಡೆಗೆ ಬರ್ತಾರೆ. ಈಗ ಹುಡುಗರ್ದು ಸ್ಕೂಲು ಪಾಲು ರಜೆ ಇರುತ್ತೆ, ಈ ವ್ಯಾಪಾರ ಆಗುತ್ತೆ ಅಂತಾನೆ. ನಿಮ್ಗಂತೂ ಹೆಂಗ ನಿಮ್ಮ ಗಂಡುಗಳು ದುಡಿತಾರಮ್ಮ ತಾಂತೀರ, ನಮಗೆ ಯಾಕೆ ಬರ್ತೈತಿ, ಕೂಲಿಲ್ಲ ಪಾಲಿಲ್ಲ. ಇವಾಗ ಮನೆತಾಗೆ ಇರ್ತೀವಿ, ಸಾಕ್ರೆಟಿ ಸೊಪ್ಪು ಬೆಲ್ಲ ಒಂದು ಸೀರೆ ಸಾಕಾಗೈತಿ ಮನೆಗೆ. ನೆಲ್ಲಿಂದ ಇಸ್ಕೊಂಡು ಇವಕ್ಕೆ ಯಾವ ಹುಡುಗರು ಏನೋ 5 ರೂಪಾಯಿ ಕೊಡ್ಸಿದ್ರೆ ಸುಮ್ಮನಾಗೋದಿಲ್ಲ, 20 ರೂಪಾಯಿದೇ ಕೈ ಹಿಡ್ಕೊಂಡು ನಿಂತ್ಕೊಂತವೆ. ಇದೇ ಬೇಕು ಅಂತಂದಮ್ತವೆ, ಆಟ ಮಾಡ್ತವೆ, ಹಂಗೆ ಹೊಳ್ತವೆ. ಅದಕ್ಕೆ ಈಗ ನೀವಂದರೆ ದೊಡ್ಡವರು ತಿಳಿದಂತಾರು ಎಂಥದನ್ನ 5 ರೂಪಾಯಿದು ತಗೊಳಮ್ಮ ಅಂದ್ರೆ ಸುಮ್ಮನೆ ತಗೊಂತೀರ. ನಮ್ಮ ಪೂರ ಹಂಗೆಲ್ಲ ಕೈ ಹಿಡ್ಕೊಂಡು ನಿಂತ್ಕೊಂತವೆ. 20 ರೂಪಾಯಿ 30 ರೂಪಾಯಿಗೆ ಒಂದೊಂದು 3 ಹುಡುಗರು ಇದೆ ನಮ್ಮ ಮನೆಗೆ, 3ಗೆ 60 ರೂಪಾಯಿ ಬೇಕು. ಎಲ್ಲಿಂದ ಥರ ನಮ್ಮ ಅವರು ಹಿಂಗೆ ಬೇಸಿಗೆಗೆ ಒಂದಿಟ್ಟು ವ್ಯಾಪಾರ ಆಗುತ್ತೆ ಅಂತಂದು ಹೇಳಿ ಬೋತ್ತಾರೆ ಹಳ್ಳಿ ಮೇಲೆ. ಪಾಪ ಅವ್ರಿಗೂ ಕಷ್ಟ ಇರುತ್ತೆ, ಐಸ್ ಮಾಡ್ಕೊಂಡು ಅವು ಕರಗ್ದಂಗೆ ಇಕ್ಕೊಂಡು ಸರಿಯಾಗಿ ಬಿಸಿಲು ಬಂದರೆ ಎಲ್ಲ ಕರಗಿರೆ ಅವ್ರಿಗೂ ಅಧ್ವಾನ ಆಗಿ ಹೋಗ್ತವೆ. ಪಾಪ ಹೆಂಗತ್ತ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಬಿಡು, ತಾಮರ್ ತಗೋಬೋದು. ವ್ಯಾಪಾರ ಆದರೆ ನಿಂತ್ಕೊಂತಾರೆ, ವ್ಯಾಪಾರ ಆಗಿದ್ರೆ ಮುಂದಕ್ಕೆ ಹೋಗ್ತಾರೆ. ಇವಜ್ಜಿ ಅಂತಾರಿದ್ರೆ ಇನ್ನೇನು ವ್ಯಾಪಾರ ಮಾಡ್ತಾರೆ. ಹೋಗ್ರಿ ತಾಯಿ ತಿಮ್ಮಂಗಾಗಿದ್ರೆ ಏನು ಅವಯ್ಯ ಮುಂದಕ್ಕೆ ಹೋಗಿದ್ದಾನೆ, ಆ ಹೊಸ ವ್ಯಾಪಾರ ಮಾಡ್ಕೊಂಡು ತಗೋ ಹೋಗ್ರಿ ತಾಯಿಯರ. ನೀನು ನಮ್ಮನ್ನು ಹಂಗೆ ಬೈತೀರ ಅನ್ಬೇಡ. ಬಾರೆ ಜಯಮ್ಮ ಹೋಗೋಣ ಆ ಕಡೆಗೆ ನಿಂತ್ಕೊಂಡು ತಗೊಂಡೆ ಮಾರನೇಳಾಗ ಹೋಗಿ ತಗೊಂಡು ಬಂದು ಬಾ. ಇವಜ್ಜಿ ತಾಮ್ದಿದ್ರೆ ಹಂಗೆ ಇರಲಿ. ಜಯಮ್ಮ ಎಂದನ ಕೊಡ್ತೀನಿ, ನನಗೊಂದ ತಗೊಂಬರ್ರಿ. ಹಂಗೇನೆ ಭಯೆಲ್ಲ ತಣ್ಣಗಾಗುತ್ತೆ. ನೀವು ತಂಡು ನನಗೊಂದ ತಾಂಬಾರೆ, ಹುಡುಗರು ಮನೆಕಿನದಾವೆ, ಯಾವಾಗನ ದುಡ್ಡಿದ್ದಾಗ ಕೊಡ್ತೀನಿ. ಈ ಬಗ್ಗೆ ಕೇವ ನೋಡಿ ಹೆಂಗೈತಿ ಹಂಗೇನೆ. ತಿಂಬ ಆಸೆ ಮಾತ್ರ ಗನ್ವಾಗೈತೆ. ಈಗ ನನಗಂತ ತಂಬಾರೆ ಜಯಮ್ಮ ನಾನು ಅಂತಂದು ಹೇಳಿ ಇಲ್ಲೇ ತಾಂಡಿದ್ರೆ ಸೊಪ್ಲಿಲ್ದಂಗೆ ಅಣ್ಣ ಮುಂದಕ್ಕೆ ಹೋಗೋಣ ಅಂತ ಒಂಚೂರು ವ್ಯಾಪಾರ ಮಾಡ್ಕೊಂಡು ಒಂದು ತಾಂಡು ತಿಂದು ಅಣ್ಣ ಮುಂದಕ್ಕೆ ಹೋಗಿ ಹುಡುಗರು ಗಲಾಟೆ ಮಾಡ್ತೇವೆ ಅಂತಂದು ಒಳ್ಳೆ ಮಾತನಾಗ ಹೇಳೋದ. ಅವ್ರ ಕೊಟ್ಟೆ ಅವ ಏನು ಕೊಟ್ಟೆ ಜಗಳಕ್ಕೆ ಹೋಗಿದೀಯಾ, ತಿಂಬ ಆಸೆನೂ ಐತಿ, ನೀನು ಬಿಗುವನ್ ಇರ್ಬೇಕು, 3 ಮನೆ ಭಿಕ್ಷೆನೂ ಬೇಕು ಅಂತಂದೇಳಿ ಅವ್ರು ಕೊಟ್ಟೋಗಿದೀಯ. ಇಲ್ಲ ಕಣಮ್ಮ, ನಿಮ್ಮ ಮೊದ್ಲಿನ ಕಾಲದಾಗೆ ಜಯಮ್ಮ ಖಾಲಿ ಬಾಟ್ಲಿಗೆ ಇಸ್ಕೊಂಡು ಪ್ಲಾಸ್ಟಿಕ್ಕು ಹೊಡೆದಿರೋವು ಅಂಥವಿಂಥವು ಹಾಕಿಸ್ಕೊಂಬರ್ಕಣೆ. ಆಮೇಲೆ ಬುಕ್ಕು ಪಕ್ಕು ಎಲ್ಲ ಹಾಕಿಸ್ಕೊಂಡು ಇಸ್ಕೊಂಡು ಕೊಡೋರು. ಯಾತ್ರವ ಹಿಂಗೆ ತೆಗ್ದಿಕ್ಕಿರ್ತಿದ್ವಿ, ಕೊಡಿಸ್ತಿದ್ವಿ ಹುಡುಗರಿಗೆ. ಇವಾಗ ಅವು ಯಾತ್ರವ ಹಾಕಿಸ್ಕೊಂಬಲ್ಲ, ಅವರು ದುಡ್ಡಿಗೆ ಮಾರೋದು. ಅದಕ್ಕೆ ಎಲ್ಲಿಂದ ಥರನೇ ದುಡ್ಡ ಈ ಬೇಸಿಗೆ ಕಾಲದಾಗೆ ಅದಕ್ಕೆ ಹಂಗೆ ಒಂದೇ. ಹೌದು ಹೇಳು, ನಾವು ಸಣ್ಣ ಹುಡುಗರಾಗಿದ್ದಾಗ ಹಂಗೆ ಮಾಡ್ತಿದ್ದು. ಖಾಲಿ ಬಾಟ್ಲಿ ಐಸ್ಕೆಂಡಿ ಅಂತ ಎಲ್ಲನ ಬಿದ್ದಾವೆಲ್ಲ ಕುಡಿಕೆಂಬಂದು ಇಕ್ಕಿ ಹಿಂಗೆ ಬಂದಾಗ ಅವನ್ನ ಹಾಕಿ ತಗೊಂಬರು ಐಸ್ಕೆಂಡಿ ಕೊಡೋರು. ಇವಾಗ ಕೊಡಲ್ಲ, ಏನಿಲ್ಲ, ದುಡ್ಡಿಗೆ ಮಾತಾರೆ. ಬಾ ಲಸ್ಮಕಯ್ಯ, ಇವಜ್ಜಿ ಏನು ಪುಕ್ಷಟ್ಟೆ ಸುಮ್ಮನೆ ಮಾತಾಡ್ತಿರುತ್ತವಯ್ಯ ಮುಂದಕ್ಕೆ ಹೋಗ್ತಾನೆ ತಾಂಡು ಹೋಗೋಣ ಬಾ. ನಾನು ತಿಂಬ ಆಸೆ ಐತಿ, ಸುಮ್ಮನೆ ತಾಂಡು ನಾವು ಆ ಕಡೆ ಕೆರೆಗಾಸೆ ಅಲ್ಲೇ ಹೋಗೋಣ. ಅವಣ್ಣ ಅಲ್ಲಿ ನಿಂತೈತಿ, ಬಾ ಹೋಗೋಣ. ನಡೀತಾಯಿ ಹೋಗೋಣ. ಲಸ್ಮಕ್ಕ ನೀನನ್ನ ತೊತ್ತಾರೆ, ಜಯಮ್ಮಂತೂ ತರ್ದಿದ್ರೆ ಎಂದನ ಕೊಡ್ತೀನಿ. ಒಂದು ತಣ್ಣಗಾಗುತ್ತೆ ಬಾಯೆಲ್ಲನ. ನೋಡಿದ್ರಲ್ಲ ವೀಕ್ಷಕರೇ, ಏನಾದರೂ ಮಾರಕ್ಕೆ ಬಂದಾಗ ನಮ್ಮಳ್ಳೆಗೂ ಹಿಂಗೆ ಬೈತಿರ್ತಾರೆ. ಮಕ್ಕಳಿಗೆ ದುಡ್ಡು ಹೊಂದಿಸಿ ಕೊಡ್ಲಾರ್ದೆ ಇವಾಗ ರಜೆ ಇರುತ್ತಲ್ಲ ಸ್ಕೂಲು, ಜಾಮ್ ತೆಗಿತವೆ ಅಂತಂದೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.